ಬುತ್ತಿ ಹೊತ್ಕೊಂಡು ಈ ಕಡೆ ಹೊಟ್ಬಿಟ್ಟಣ ನಂದಿರ್ಲಿ ನೀನೇನಣ್ಣ ರೋಡ್ ಮೇಲೆ ಕಾಣ್ಸ್ಕಾಂತ ಯಾರನ್ನ ನೆನ್ಸ್ಕೊಂಡು ನಿಂತ್ಬಿಟ್ಟಿದ್ಯಲ್ಲ. ನಮ್ ಕೆಲಸ ಇದೆಲ್ಲ ಅದು ಮತ್ತು ಇದನ್ನ ಹಿಡ್ಕೊಂಡು ಊರೆಲ್ಲ ರೌಂಡ್ ಹಾಕೊಂಡ್ ಬರೋದಕ್ಕಂತ ಸರಿ ಏನ್ ಮತ್ತು ನಮ್ಮ ಮತ್ತೆ ನನ್ನ ಮಗಳನ್ನ ಮದ್ವೆ ಮಾಡ್ತೀವಿ ಅನ್ನೋ ವಿಷಯನ ಫೋನಲ್ಲಿ ಮಾಡಿ ತಿಳಿಸಿ ಹೇಳಬೇಕಲ್ಲ. ಹೌದು ಕಣ್ಣ, ಹೇಳು. ಊರು ಬೇರೆ ದೂರ, ಕೆಲಸ ಬೇರೆ ಇಲ್ಲಿ ಅಂದಾಗೆ ನಮ್ಮ ಮತ್ತೆ ತನ್ನ ಮಗಳನ್ನ ಮದುವೆ ಮಾಡ್ಕೊಟ್ಬಿಟ್ಟು ಅಂತ ಕಾಣಿಸುತ್ತೆ ಕಂದ. ಹಂಗಾರೆ ಮತ್ತೆ ಬೇರೆಯವ್ರಿಗೆ ಮದುವೆ ಮಾಡ್ಕೊಟ್ಬಿಡ ನೀನು ಯೋಚನೆ ಮಾಡಬೇಡ ಅಣ್ಣ. ನೋಡು, ನಿನ್ನಂತ ಫಿಗರು, ನಿನ್ನಂತ ಚಂದ ಈ ವೀರೇಗೌಡಗೊಬ್ಬಲ್ಲಿ ಯಾರೂ ಇಲ್ಲ. ನಿನ್ನಂತ ನೋಡಿ ಒಬ್ಳು ಫಿಗರು ಬಂದೇ ಬರ್ತಾಳೆ ಬಿಡೋಣ. ಸಮಾಧಾನ ತಂದ್ಕೊಳ್ಳೋಣ. ನಮ್ಗೆಲ್ಲ ಸಮಾಧಾನ, ಮದುವೆ ಆದಾಗ್ಲೇ ಸಮಾಧಾನ, ಶೋಭನ ಆದಾಗ್ಲೇ ಸಾವಧಾನ ಕಂದ. ತಡ್ಕೊಳಕ್ ಆಯ್ತಿಲ್ಲ. ಆಯ್ತಲ್ಲ ಕಣ್ಣ, ಅರ್ಜೆಂಟ್ ಆಯ್ತಾ. ಹಂಗಾದ್ರೆ ನಿಮ್ಮ ಅತ್ತೆ ಮಗಳು ಬಿಟ್ರು ಪರವಾಗಿಲ್ಲ, ಇನ್ನೊಬ್ಳು ಚಂದ ದುಳ್ಳಿ ಹುಡುಗಿ ನೋಡಿ ಮದುವೆ ಆಗ್ಬೇಕು ಅನ್ಕೊಂಡಿದ್ಯೇನ? ಹೌದು ಹನುಮಂತು, ಹನುಮಂತು ರಾತ್ರಿ ವೇಳೆ ನಿದ್ದೆ ಬರದೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ಬಿಡದೆ ಆಗಬೇಕಂತ. ಹಿಂಗೇನಾದ್ರೂ ಆದ್ರೆ ನನ್ನ ಕೆಲಸ ಕಳ್ಕತ್ತೀನೋ, ಯಾರ ಮನೆ ಕದ ತಡ್ತೀನೋ ಅನ್ನೋ ಭಯ ಬೇರೆ ಆಗ್ಬಿಟ್ಟೈತೆ ಕಣ್ಲ. ಹನುಮಂತು ನಿಜ ಹೇಳ್ತೀನಿ ಕಂದ, ಏನ್ ಹೇಳು? ನನ್ನ ತಾತ ಕಾಲ ಹಾಕಿದ ಮಂಚ ಇದುವರೆಗೂ ಮುರಿದಿಲ್ಲ ಕಂದ. ಇತ್ತೀಚೆಗೆ ಯಾಕೋ ಸೇಡ್ ಬಡ್ಡಿ ಕಡೆಯಿಂದ ಗರ್ಕ 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 ಅಂತ ಸೌಂಡ್ ಬರ್ತದೆ ಕನ್ನಡ. ನೀನು ಹಂಗಾರೆ ನಿಧಾನಿಸ್ಬೇಡ ಕನ್ನಡ. ನೋಡು, ನಿನ್ ತಾತನ ಕಾಲ ಮಂಚ ಮುರಿದೋದ್ರು ಮುರಿದೋಗ್ಬೋದು ಇಲ್ಲ. ನೋಡು, ನೀನು ಕೆಲಸ ಕಳ್ಕೋಬೋದು, ಬೇರೆ ಮನೆ ಕಾಲ ತಟ್ಟು ಕೆಲಸ ಕಳ್ಕೋಬೋದು ಅಣ್ಣ. ಮತ್ತೆ ಸಮಾಧಾನ ತಳ್ಕೊಳ್ಳೋಣ. ಹೌದು ಹೌದು ಕಂದ, ಈ ಊರಿನಲ್ಲಿ ಒಂದು ಹುಡುಗಿಯ ನೋಡಿದೀನಿ. ನೀನು ಸಹಾಯ ಮಾಡ್ಬಿಟ್ರೆ ಅವಳೆ ಕಟ್ಕೊಂಡ್ಬಿಡ್ತೀನಿ ಕಂಡ. ಅಣ್ಣ, ನಮ್ಮೂರಲ್ಲಿ ಅಂತ ತ್ರಿಪುರ ಸುಂದರಿ ಯಾರಣ್ಣ? ಅದೇ ದನಗಳ ದಲ್ಲಾಳಿ ಕಾಗೆ ಕಣ್ಣಿನ ಕಾಕಾಯಿ ಮಗಳು ಕಾಮು. ಕಾಣಲ್ಲಪ್ಪ, ಸತ್ಕಿತ್ತೋಗ್ಬಿಟ್ಟೆ ಕಾಣಲ್ಲಪ್ಪ. ಹನುಮಂತು ಹನುಮಂತು ಹನುಮಂತ ಹನುಮಂತು ತಲೆ ಸುತ್ತಿ ವಾಂತಿ ಗಂತಿ ಬರುವಾಗ ಆಯ್ತು ಅಂತ ಅಂದಣ್ಣ. ಅವಳಿಗೆ ಆಗ್ಬೇಕಾ ಗೋರ್ಮೆಂಟು, ನನ್ಗಾದಂಗೆ ಆಯ್ತು. ನೀನಾಗಿ ಸೈಲೆಂಟ್ ಬಂದೆ ನನ್ಗಾಯ್ತು ಕಣ. ಸರಿ, ಆ ತ್ರಿಪುರ ಸುಂದರಿ ಯಾರು ಹೇಳೋಣ? ಅದೇ ಕಾಗೆ ಕಣ್ಣಿನ ಕಾಕಾಯಿ ಮಾಡೋ ಕಾಮು ಹುಡುಗಿ ಹೆಂಗೈತೆ ಅಂದ್ರೆ ತೇರ್ಗೆ ಎಸೆಯೋ ಯಾರಕ್ಕಿ ಬಾಳೆಹಣ್ಣಂಗೆ ಗಮ ಗಮ ಅನ್ನ ಚೌಂದಂಗ ಅವಳೆ ಕಣ್ಣ. ಓ ಹಂಗಾದ್ರೆ ಸರಿ ಬಿಡೋಣ, ನಾನೇ ನಿಂಗೆ ಮದುವೆ ಮಾಡಿಸ್ತೀನಿ ಅಣ್ಣ. ನಿನ್ಗೆ ಸಂಬಳ ಗಿಂಬಳ ಎಷ್ಟು ಬರ್ತದೆ? ಬೇಜಾನ್ ಐತಕಂದ, ನನ್ನ ಸಂಸಾರ ಮಾಡಕ್ಕೆ ಬೇಜಾನ್ ಐತಕಂದ. ನೀನು ಬರೀ ಹೂ ಅನ್ಸ್ಬಿಡ್ಲ ಸಾಕು ಅಷ್ಟೇ ಅಣ್ಣ. ನಾನೇನೋ ಹೂ ಅನ್ನಿಸ್ತೀನಿ, ಅವಳು ಬೇರೆ ಕಾಲೇಜ್ ಬೇರೆ ಹೋಯ್ತವಳೆ. ಅವಳ ಸ್ಟೈಲು ಏನೋ ಕಾಣೆ. ನೀನು ಲವ್ ಲೆಟರ್ ಹೆಂಗ್ ಬರಿಬೇಕು ಅಂದ್ರೆ ಅವಳು ಓದ್ತಾ ಇದೆ ಹಂಗೆ ಬಿದ್ದೋಗ್ಬಿಡ್ಬೇಕು. ನೋಡು, ಕೈಯ ಚರ್ರ ಅಂತ ಬೇಡ ತಗೊಂಡು ಕೂದ್ಬಿಡಿ, ರಕ್ತನ ಚಕ ಚಕ ಬಸ್ಬಿಡಿ. ಆ ರಕ್ತದಲ್ಲೇ ಹೆಂಗ್ ಬರಿಬೇಕು ಅಂದ್ರೆ ಲವ್ ಲೆಟರ್ ಹಂಗೆ ಬರ್ದೆ ನನ್ನ ಕೈಲಿ ಕೊಡು. ನಾನು ಆ ಕಾಮಿನಿ
ಇಸ್ತ್ರಿ ಮಾಡಿಸ್ಕೊಳಕ್ಕೆ ಅಂತ ಗೊತ್ತಾಳೆ. ನಾನು ತಲುಪಿಸ್ತೀನಿ, ಶುರು ಮಾಡ್ತೀನಿ ಲವ್ನ. ಅಯ್ಯೋ ನೋಡ, ನನಗೆ ಲವ್ ಮಾಡೋಷ್ಟು ತಾಳ್ಮೆ ಎಲ್ಲ ಐತ್ಲಾ? ಅರ್ಜೆಂಟ್ ಐತೆ ಕಂದ, ಅರ್ಜೆಂಟ್ ಐತೆ. ಏನೋ ಬರೀ ಅರ್ಜೆಂಟು ಕಂದ, ಅರ್ಜೆಂಟು. ಆಯ್ತು, ನಿನಗೂ ಅದೇ ಹುಡುಗಿ ಬೇಕು ಅಂದ್ರೆ ನಾನು ಹೇಳ್ದಂಗೆ ಮಾಡ್ಬೇಕು. ನೀನು ಹಂಗೆ ಮಾಡಿದ್ರೆ ಅವಳ ಲವ್ ಮಾಡಂಗೆ ಮಾಡ್ತೀವಿ. ಆಮೇಲೆ ಅವಳೇ ಕೇಳ್ತಾರೆ ಮದುವೆ ಯಾವಾಗ ಅಂತ. ಸರಿ, ನಾನು ಏನೋ ಬೆಳಗ್ಗೆ ಬೇರೆ ಹಬ್ಬ, ಜನ ಎಲ್ಲ ಬಟ್ಟೆ ಕೊಟ್ಟಿಲ್ಲ ಅಂತ ನನ್ನ ಬೈಕತ್ತಾರೆ. ಬಟ್ಟೆ ಹಂಚೋದು ಬೇಜಾನೈತೆ, ಬರ್ತೀನಿ ಅಂತ ನಾನು. ಬಾಯ್. ಹೋಗೋ ಹೋಗೋ. ಹಬ್ಬ ಈ ಅತ್ತೆ ಮಗಳು ಹೋದ್ರೆ ಏನಂತೆ, ಈ ಊರಿನಲ್ಲಿ ಸುಂದರವಾದ ಮಲ್ಗೋ ಬಂತ ಮಾವನ ಮಗಳು ಸಿಕ್ಕವಳೆ, ಅವಳನ್ನ ಮದುವೆ ಆಗ್ಬಿಟ್ರೆ ನಲ್ಲಿ ನೀರನ್ನ ಯಾವುದೋ ಕಂಪ್ಲೇಂಟ್ ಇಲ್ಲ ಬಿಟ್ಕೊಂಡು ಬೇರೆ ಸಂಸೆ ಹೋಗ್ತೀನಿ. ಹಬ್ಬ ಮೊದಲು ಲವ್ ಲೆಟ್ರ್ ಬರೀತೀನಿ, ಬರೀತೀನಿ ಲವ್ ಲೆಟ್ರ್ ಬರೀತೀನಿ. ಒಳ್ಳೆ ಮನೆಗೆ ಸೇರಿಸಿದ್ದೇನೋ ಸರಿ, ಆದ್ರೆ ಮನೆ ಹಿರಿ ಸೊಸೆ ಎಂಬ ದರ್ಪ ದಪ್ಪಾಳಿಕೆಗೆ ನನ್ನ ಅಕ್ಕ ಬಲಿಪಶು ಆಗಿದ್ದಾಳೆ. ಅಕ್ಕ ಅಂದು ನೀನು ಅಣ್ಣ ಅಕ್ಕ ನಿನ್ನ ಸನಿಯ ಬಂದು ಹಣ್ಣು ಹಂಪಲ ನೀಡಿ ಸಂಪ್ರೀತಿಯಿಂದ ಕೈ ತುತ್ತು ತಿಂದು ಚಿಗುರುತ್ತಿರುವ ಚೊಚ್ಚಲ ಕೊಡಿಗೆ ಶುಭ ಹಾರೈಸಲು ಬಂದರೆ ವರದಕ್ಷಿಣೆ ನೀಡದ ಭಿಕಾರಿಗಳೆಂದು ಅವಮಾನಿಸಿದ ತಾಯಿ ಇರಲಿ. ದೇವರಂತ ಮಾವನರು ಕೊಟ್ಟಿರುವ ಕಾಯಕದಿಂದಲೇ ಸಿರಿವಂತನಾಗಿ ನಿನಗೆ ಹೆಚ್ಚು ಹಣ ನೀಡುವೆ. ಇದು ಹೌದಕ್ಕ, ಇದು ಸತ್ಯ, ಸತ್ಯಕ್ಕ ಸತ್ಯ. ಇವತ್ತು ಭೀಮ್ನ ಅಮಾವಾಸ್ಯೆ. ಎಲ್ಲ ಹೆಣ್ಮಕ್ಳು ತನ್ನ ಗಂಡನ ಪಾದಪೂಜೆ ಮಾಡಿ ಬಲಶಾಲಿಯಾದ ಭೀಮನಂತ ಮಕ್ಕಳಾಗಲಿ ಅಂತ ಬಯಸ್ತಾ ಒತ್ತೈದೆ ಭಾಗ್ಯ ಶಾಶ್ವತವಾಗಿರಲಿ ಅಂತ ಬೇಡ್ಕೊಳ್ಳುವಂಥ ದಿನ. ಇಲ್ಲ ರೀ, ಆದರೆ ಇವತ್ತು ನಾನು ವಿಶ್ರಾಂತಿಯಿಂದ ಆದ ಅನ್ಯಾಯನೆಲ್ಲ ಅಮರ್ ಜೊತೆ ಹೇಳ್ಕೋಬೇಕು. ಏನೇ ನಿಂದು ಸ್ಥಾನ ಮುಗಿಸಿ ಕನ್ನಡಿಲು ಮುಖನ ನೋಡ್ಕೊಳಕ್ ಬಿಡ್ದೆ, ಯಾಕೆ ಕರ್ದೆ? ಅಲ್ಲ ರೀ, ಇವತ್ತು ಎಲ್ಲ ಗಂಡಸರಿಗೂ ಗೊತ್ತಿದೆ ಭೀಮ್ ಅಮಾವಾಸ್ಯೆ ಅಂತ, ನಿಮಗೆ ಮಾತ್ರ ಅದು ನೆನಪೇ ಇರೋದಿಲ್ಲ ಅಲ್ವಾ? ನಾಗುಟಿ ಯಾರ್ ಈ ದಿನ ಸುದಿನ ಅಂತೇಳಿ ನೀನೇ ಕೋಪ ಮಾಡ್ಕೊತಿದೀಯಲ್ಲೇ. ಏನ್ರಿ ಆಗ್ಲೇ ಫೋನ್ ನೋಡ್ತಾ ಇದ್ದೀರಾ? ಯಾವುದೇ ಇಂಪಾರ್ಟೆಂಟ್ ಕಾಲ್ ಬರಬೇಕಿತ್ತೇನೋ ಅವ್ರಿಗೆ, ಹೆಂಡತಿ ಜೊತೆ ಮಾತಾಡೋದಕ್ಕೆ. ಹಲೋ, ವಿಶ್ರಾಂತ್ ಸ್ಪೀಕಿಂಗ್. ಓ, ಬ್ಯಾಂಕ್ ಹತ್ರ ಬರ್ಬೇಕಾ? ಸರಿ, ಅಲ್ಲೇ ಇರಿ ಸಾ, ಬೇಗ ಬಂದ್ಬಿಡ್ತೀನಿ. ಓ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲೇ ನಿಮ್ಗೋಸ್ಕರ ಮೂಟೆ ಹಣ ಬಿದ್ದಿದೇನೋ. ರೇಗಿಸ್ಬೇಡವೇನಾಗೋ, ಆಫೀಸ್ ಅದ್ರಿಗೆ ಬಾರಿ ಕುಳದ MD ಬಂದಿದ್ದಾರೆ. ಮಿಸ್ ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಕೈ ಬಿಟ್ಟೋಗ್ಬೋದು. ನಾನು ಬೇಗ ಹೋಗಿದ್ದು ಬಂದ್ಬಿಡ್ತೀನಿ ರೀ. ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ತಾನೇ ನಾವು ಅವನ್ನ ಅಪಾಯಿಂಟ್ ಮಾಡಿರೋದು. ಅವನ್ನೆಲ್ಲ ನೋಡ್ಕೋತಾನೆ ನೀವು ಸುಮ್ಮನೆ ಇವತ್ತು ಇಲ್ಲೇ ಇರಿ, ಪೂಜೆ ಮಾಡಿಸ್ಕೋಬೇಕಷ್ಟೇ ನೀವು. ನೀನ್ ತಲೆ ಮನೆಗೆ ಬರ್ತಿರೋ ಮಹಾಲಕ್ಷ್ಮಿ ಯಾರ ಕಾಲಿಂದ ಒದಿತಾರೇನೆ? ಹಾ, ಸಂಭ್ರಮನಿಗೋ ಇನ್ನು ವ್ಯವಹಾರದ ಜ್ಞಾನ ಗೊತ್ತಿಲ್ಲ. ಬರ್ತೀನಿ ಏನು ಕೇಳೋದಿಲ್ಲ. ಏನಪ್ಪ ವಿಶ್ರಾಂತ್, ಇವತ್ತು ಆಫೀಸ್ಗೆ ಹೋಗ್ಬೇಕೇನೋ? ಅಪ್ಪಾಜಿ, ಆಫೀಸ್ ಹತ್ರ ಸ್ವಲ್ಪ ಕೆಲಸ ಇದೆ, ಬೇಗ ಹೋಗಿ ಬಂದ್ಬಿಡ್ತೀನಿ ಅಪ್ಪಾಜಿ. ನನ್ನ ಗಂಡ ಅನ್ನಿಸ್ಕೊಂಡಿರೋ ದಂಡ ಪಿಂಡ ತೊಲಗ್ತು. ಅಲ್ಲ ಮಾವಯ್ಯ, ಮಗನ ಮಗ ಅಂತ ಎತ್ತರೆ ಸಾಕ, ನೋಡೋಕ್ ಚೆನ್ನಾಗಿದ್ರೆ ಆಯ್ತಾ, ಉಳ್ದಿದ್ದೆಲ್ಲ ಬೇಡವಾ? ಇದೆಲ್ಲ ನಿಭಾಯಿಸ್ಕೋಬೇಕನಮ್ಮ. ಅವನು ಸಣ್ಣದ್ರಿಂದಲೇ ಈ ಊಟ ಇಲ್ದೇನೆ ವ್ಯಾಪಾರ ಹಣ ಅಂತ ಸಂಪಾದನೆ ಮಾಡೋಕೆ ಓಡಾಡ್ತಾವನಮ್ಮ. ಮಾವಯ್ಯ,
ತಂದೆ ಅಂತೆ ಮಗ ನೂಲ್ನಂತೆ ಬಟ್ಟೆ ನಗ್ಗಾದಿನೇ ಸುಳ್ಳಾಗೋಯ್ತಲ್ಲ ಮಾವಯ್ಯ. ಹ ಏನೇ ಆದರೂ ಈ ನಾಗಲಕ್ಷ್ಮಿ ಅಂಜೋದಿಲ್ಲ ಅಳ್ಕೋದಿಲ್ಲ ಮಾವಯ್ಯ. ನೀನ್ ಪುರಾಣ ಆಗಿರ್ಲಿ ಆರ್ತಿಯಲ್ಲಮ್ಮ. ಓ ಅದ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರಬೇಕು. ಅಲ್ಲ ಮಾವಯ್ಯ, ನೀವು ದುಡಿಯೋ 4 ಕಾಸನ್ನು ಅವ್ರಿವ್ರಿಗೆ ಅಂತ ದಾನ ಮಾಡಿ ಪಾಪ ನನ್ನ ಮೈದನ ಅವನ ಆಪ್ರೇಷನ್ಗೋಸ್ಕರ ಹಗಲು ರಾತ್ರಿ ದುಡಿಯೋಂಗೆ ಮಾಡಿಬಿಟ್ರಲ್ಲ ಮಾವಯ್ಯ. ಅಮರ ಹುಷಾರಿಲ್ವಾ? ಕೆಲ್ಸಕ್ಕೆ ಹೋಗಿದ್ದಾನ? ಛೇ, ಆಪ್ರೇಷನ್ ಆಗೋ ತನಕ ಹೋಗ್ಬೇಡ ಅಂತ ಇವುದಲ್ಲಿ ಎಲ್ಲರಲ್ಲೂ ಮಳೆ ಜಿಡಿ ಒಳಗೆ ಹೋಗ್ಬೇಡ ಅಂತ ಹೇಳಿರ್ನಿಲ್ವಮ್ಮ? ಓಹ್ ಅಲ್ಲಿ ನೋಡಿ, ನಾನು ಮುದ್ದು ಮೈದನೇ ಬರ್ತಾ ಇದ್ದಾನೆ. ಅಮರ್, ಏನಪ್ಪ ಆರೋಗ್ಯ ಸರಿ ಇಲ್ದವ್ರು ನೀನು ಆಫೀಸ್ಗೆ ಹೋಗ್ಬೇಕಾಯ್ತೇನಪ್ಪ? ನನಗೆ ಅಂಥದ್ದೇನಾಗಿದೆ ಬಿಡಿ. ನನ್ನ ಸಣ್ಣ ಆಪರೇಷನ್ಗೆ ಅಣ್ಣನ ಹತ್ರ ಹಣ ಕೇಳೋದು ಸರಿಯಲ್ಲ ಅಪ್ಪಾಜಿ. ನೋಡು, ನನ್ನ ಸಂಬಳದೊಂದಿಗೆ ಉಳ್ದ ಹಣ ಸೇರಿಸಿ ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳ್ತೀನಪ್ಪ. ಬೇಡ ಅಪ್ಪಾಜಿ, ನಿಮ್ಮ ಹಣನ ಬಡ ಮಕ್ಕಳು ಕೊಡ್ತೀನಿ ಅಂತ ಹೇಳಿದ್ದೀರಾ. ಹಾಂ, ನಿಮ್ಮ ತಿಂಗಳ ಸಂಬಳದ ಹಣನ ಅನಾಥಾಶ್ರಮಕ್ಕೆ ಕೊಟ್ಬಿಡಿ ಅಪ್ಪಾಜಿ. ಅಮರ್, ಯಾಕಪ್ಪ ಇಷ್ಟು ಸ್ವಾಭಿಮಾನಿ ಅದೇ? ಏನಪ್ಪ? ಅಪ್ಪಾಜಿ, ನೀವು ತೋರಿದ ದಾರಿಯಲ್ಲಿ ನಡೀತಿದ್ದೀನಿ ಅಪ್ಪಾಜಿ. ದೈವ ತೋರಿದಂತಾಗಲಿ ಬಿಡಿ. ಅಮರ್, ಈ ನನ್ನ ಹೆಸರು ಮನೆತನದ ಗೌರವ ಉಳಿಸ್ಬಿಟ್ಟೆ ಕಣಪ್ಪ, ಉಳಿಸ್ಬಿಟ್ಟೆ. ವಂಶದ ಕುಡಿ ಚಿಗುರ್ತಿರುವಾಗ ನಾವು ಜೋಪಾನವಾಗಿರ್ಬೇಕಪ್ಪ, ಜೋಪಾನವಾಗಿ. ನೋಡಪ್ಪ ಅಮರ್, ನೀನು ಹೀಗೆ ಆಗಲೂ ರಾತ್ರಿ ದುಡ್ದು ನಿನ್ನ ಆಪ್ರೇಷನ್ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೋಡು, ನಿನ್ನ ಆಪ್ರೇಷನ್ಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ನಾನು ಕೊಡ್ತೀನಿ. ನೀನು ಮನೇಲೇ ಇದ್ದು ರೆಸ್ಟ್ ತಗೋ. ಹೌದಮ್ಮ, ನನಗೆ ಅಂಥದ್ದೇನಾಗಿದೆ ಬಿಡಿ. ಅಯ್ಯಯ್ಯೋ, ನೋಡಿ ಅದಕ್ಕೆ ಕೆಲಸ ಮುಗಿಸಿ ಭೀಮ್ ನಮಸ್ತೆ ಗಂಡನ ಪೂಜೆಗೆ ಎಷ್ಟು ಬೇಗ ಬಂದ್ಬಿಟ್ಟಿದ್ದೀನಿ. ನಿನ್ಗಿರೋಷ್ಟು ಬುದ್ಧಿ ನಿಮ್ಮ ಅಣ್ಣಂಗಿಲ್ದೆ ಹೋಯ್ತಲ್ಲೋ. ಅಣ್ಣ ಆಫೀಸ್ಗೆ ಹೊರಟೋದ್ರ? ಬಿಡಿ ಅದಕ್ಕೆ. ಏನು ಬರ್ತಾರೋ ಏನೋ. ಅಯ್ಯೋ, ಇದೇನು ನೀನ್ ತಲೆ ಮೇಲೆ ಇಷ್ಟೊಂದು ಹಿಮ, ಮಳೆಲೆಲ್ಲ ನೆನ್ಕೊ ಬಂದ್ಬಿಟ್ಟಿದ್ಯಾ? ಅದಕ್ಕೆ ಬಿಡಿ ಅದಕ್ಕೆ. ತೊಂದರೆ ತಗೋತೀರ, ಬಿಡಿ ಅದಕ್ಕೆ. ಆರ್ತಿ ಒಳಗೇನೆ ಮಾಡ್ತಿದ್ಯಾ? ಆರ್ತಿ, ಲೇ ಆರ್ತಿ, ನಿನ್ನ ಗಂಡಂಗೆ ಸ್ನಾನಕ್ಕೆ ನೀರಿಗೆ ರೆಡಿ ಮಾಡಿ. ನಾನು ಉಪವಾಸ ಇದ್ದೀನಿ. ಬಿಸಿ ಬಿಸಿ ಹಾಲು ತಗೊಂಬ. ಅಕ್ಕ, ಹಾಲು ತಗೊಳ್ಳಿ ಅಕ್ಕ. ಅಕ್ಕ, ತಿಂಡಿ ರೆಡಿ ಮಾಡಿದ್ದೀನಿ. ನೀವು ಬಂದು ಬಿಸಿ ಬಿಸಿ ತಿಂಡಿ ತಿಂದರೆ. ಏನೇ ಅಲ್ವೇ, ನಾನು ಉಪವಾಸ ಇದ್ದೀನಿ ಅಂತ ಹೇಳಿದ್ರು ಚೆನ್ನಾಗಿ ಬೇಯಿಸಿ ಹಾಕ್ಬಿಡ್ತೀಯಲ್ಲ. ಏನು ನಿಮ್ಮಪ್ಪನ ಮನೆಯಿಂದ ತಾತೇನೆ? ಅಯ್ಯೋ ಸಾರಿ ಅಕ್ಕ, ನೀವು ಯಾವತ್ತೂ ಉಪವಾಸ ಇದ್ದಾರಲ್ವಲ್ಲ, ಅದಕ್ಕೆ ಅಡುಗೆ ಮಾಡಿಬಿಟ್ಟೆ. ಪರವಾಗಿಲ್ಲ, ನನ್ನ ವ್ರತ ಭಂಗ ಆದರೂ ಪರವಾಗಿಲ್ಲ, ನಾನೇ ತಿಂಡಿ ಮಾಡ್ತೀನಿ. ಸಾಕು ಮುಚ್ಚೆ ಬಾಯ್ನ. ನೀನು ಚೆನ್ನಾಗಿ ತಿಂದು ತೇಗೋದಿಕ್ಕೋಸ್ಕರ ಬೇಯಿಸಿ ಹಾಕ್ತಿರೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕೊಡ ಹಾಲು. ಏಯ್, ಏನೇ ಸಕ್ಕರೆ ಹಾಕೊಂಡು ತಗೋಬಾ ಅಂದ್ರೆ ಉಪ್ಪು ಹಾಕೊಂಡು ತಂದಿದ್ಯಲ್ಲ. ಅಕ್ಕ, ನಾನು ಯಾಕಕ್ಕ ನಿಮ್ಗೆ ಉಪ್ಪು ಹಾಕ್ಲಿ? ಹಾಲಿಗೆ ಸಕ್ಕರೆನೇ ಹಾಕಿರೋದು. ಓ, ಅಂದ್ರೆ ನಾನೇ ಸುಳ್ಳು ಸುಳ್ಳು ಹೇಳ್ಕೊಂಡು ನಿನಗೆ ಚಿತ್ರ ಹಿಂಸೆ ಕೊಡ್ತಿದ್ದೀನಿ ಅಂತೀರಾ? ತಗೋ ತಗೋ. ಏನಿಲ್ಲ ರೀ, ಅಕ್ಕನಿಗೆ ಬಿಸಿ ಹಾಲು ಕೊಡ್ತಿದ್ನಲ್ವಾ, ಸ್ವಲ್ಪ ಕೈಗೆ ಚೆಲ್ಬಿಡ್ತು ಅಷ್ಟೇ. ಅಯ್ಯೋ ದ್ರಾವೆ, ಏನೇ ನೀನು ಸ್ವಲ್ಪ ಬಿಸಿ ತಗ್ಲಿದ ತಕ್ಷಣ ಅಷ್ಟು ಜೋರಾಗ ಕಿರ್ಚ್ಕೊಳ್ಳೋದು? ಒಳ್ಳೆ ಸೋಂಬೇರಿ ಕಣೆ ನೀನು.
ಹೋಗ್ಲಿ ಬಿಡಿ ಅದಕ್ಕೆ ಇಷ್ಟಕ್ಕೆಲ್ಲ ಯಾಕೆ ಕೋಪಿಸ್ಕೊಂತೀರಾ? ಆರ್ತಿ ಬೇಗ ಬಂದು ಪೂಜೆ ಮುಗಿಸ್ಬಿಡೆ. ಹಾಗೆ ನಂಗೆ ಆಗ್ಲಿ. ಬೇರೆ ಕೆಲಸ ಇದೆ, ಹೋಗ್ಬೇಕು. ಆತಿ! ನೋಡು, ನೀನು ಅಮ್ಮಗೆ ಪೂಜೆ ಮಾಡಬೇಡ. ಅದಕ್ಕೆ ಏನ್ ಹೇಳ್ತಿದ್ದೀರಾ ನೀವು? ನೋಡು, ಇವಳು ಗರ್ಭಿಣಿ ಅಂತ ಗೊತ್ತಾಗಿದ್ದೀನಾನೆ ನಿನ್ಗೆ ಅಂತ ಘೋರವಾದ ಕಾಯಿಲೆ ಸಂಭವಿಸ್ತು. ನೀನು ಈ ಮಗುನ ಎತ್ಬಿಟ್ರೆ ನಿನ್ಗೇನಾಗುತ್ತೋ ಏನೋ ಅವನು ಭಯ ಆಗ್ತಿದೆ ಕಣು. ಅದಕ್ಕೆ ಏನ್ ಹೇಳ್ತಿದ್ದೀರಾ ನೀವು? ನಾನು ನಿನ್ನೊಳಗೆ ಕೇಳ್ತಾ ಇದ್ದೀನಿ, ಅವಳ ಹೊಟ್ಟೆಲಿ ಇರೋದು ದರಿದ್ರ ಪಿಂಡ ಅನ್ಸುತ್ತೆ. ಮೊದಲದನ್ನ ಅಪರ್ಷನ್ ಮಾಡಿಸ್ಬಿಡು. ಮತ್ತೆ ಏನ್ ಹೇಳ್ತಿದ್ದೀರಾ ನೀವು? ಇವಳು ನಿಮ್ಮ ಒಡ ಹುಟ್ಟದೆ ಬಡತನದಲ್ಲಿ ಹುಟ್ಟಿರ್ಬೋದು. ಅಷ್ಟೆಂದ ಮಾತ್ರಕ್ಕೆ ಶತ್ರುವೆಂದರಿತ್ತು ನಮ್ಮ ಮೊದಲ ಚೊಚ್ಚಲ ಕುಡಿಯನ್ನೇ ಕಿತ್ತು ಬಿಸಾಡೆಂದು ಹೇಳಲು ನೀವು ನನ್ನ ಅಣ್ಣನ ಮಡದಿಯಾ ಅಥವಾ ನೀವೊಂದು ಹೆಣ್ಣ? ಅಣ್ಣನ ಮಡದಿ. ಹೌದಪ್ಪ, ಆ ತನ ಪಿಶಾಚಿಗೆ ಬಲಿಯಾದ ನತದೃಷ್ಟಿ ಹೆಣ್ಣು ನಾನು. ಪರವಾಗಿಲ್ಲ ನೋಡು, ನೀನು ನನ್ನ ಗೊಡಿಯೋದಕ್ಕೆ ಕೈ ಎತ್ತಿದೆ ಅಂತ ನನಗೆ ಯಾವ ಬೇಜಾರಿಲ್ಲ ಕಣು. ಆದರೆ ನೀನು ನೀನು ಚೆನ್ನಾಗಿರ್ಬೇಕು ಅನ್ನೋದೊಂದೇ ನನ್ನ ಆಸೆ. ಏನಕ್ಕ ನೀನು ಸಂಬಂಧಗಳಿಲ್ದೇ ಇರೋ ಮಾತಾಡ್ತಾ ಇದೆಯಲ್ಲ? ಅಲ್ಲ, ಆ ಸುಖ ಸಂತೋಷನ ಬಯಸೋದಾಗಿದ್ರೆ ಚೊಚ್ಚಲ ನನ್ನ ಮಗುನೇ ಚೂಟಾಕೋತ ನೀವು ಹೇಳ್ತಿರ್ಲಿಲ್ಲ. ಮಕ್ಕಳಿಲ್ಲ ಎಂಬ ಬಂಜೆ ನಿನಗೆ ಜಾಸ್ತಿ ಆಗೋಗಿದೆ. ಎಷ್ಟು ಬಂದಿದೆ ನಿನಗೆ? ನೋಡು, ನಿನ್ ಮುಂದೆನೆ ನನ್ನ ಮಕ್ಳಿಲ್ದಿರೋ ಬಂಜೆ ಅಂತ ಹೇಗೆ ಅಳಿಸಿದಾಳೆ ನೋಡು. ಇಲ್ಲ ಅಕ್ಕ, ನಾನು ಯಾವ ರೀತಿ ಆ ಥರ ಹೇಳ್ದೆ ಅಕ್ಕ? ಆದ್ರೂ ನೀನು ಈ ರೀತಿ ಮಿತಿ ಮೀರಿ ನಡ್ಕೊಳ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನೂ ನೋಡಿ, ನನ್ನ ಸಂತೋಷಕ್ಕೆ ಯಾವತ್ತೂ ಅಡ್ಡಿ ಬರಬಾರ್ದು. ಇಲ್ಲಿಂದ ಹೊರಟಾಗು. ನಿಮ್ಮ ಮನಸ್ಫೂರ್ತಿಯಾಗಿ ನನಗೆ ಆಶೀರ್ವಾದ. ಸರ್ವ ಬಯಕೆಗಳಾದ ಪತಿಯಾದ ನಾನು ಸಪ್ತಪದಿಯ ಪ್ರತಿಯೊಂದು ಹೆಜ್ಜೆಗಳ ಅರ್ಥಗಳನ್ನು ಪರಿಶುದ್ಧತೆಯಿಂದ ಪಾಲಿಸಿ ಗೌರವಿಸ್ತೇನೆ. ಮೇಲೆ ಹೇಳು ಆರ್ತಿ. No! ಕೂತ್ಕೊಬಾರ್ದು. ನೋಡು, ದಯವಿಟ್ಟು ಈ ಬೀರಿನ ಅಮಾವಾಸ್ಯೆ ದಿನ ನನ್ನ ಕೈಯಾರೆ ನಿನ್ನ ಪಾದ ಪೂಜೆ ಮಾಡಿಸ್ಕೊಂಡು ನನಗೆ ಮಕ್ಕಳ ಬಗ್ಗೆ ಕೊಡು. ಏನಾಗಿದೆ ನಿಮಗೆ? ಪ್ರೀತಿ ಮಮತೆ ವಾತ್ಸಲ್ಯದ ಪ್ರತಿರೂಪವಾಗಬೇಕಾದ ನೀವು ಮಗನ ಸಮಾನವಾಗಿರುವ ನನ್ನ ಪಾದ ಪೂಜೆ ಮಾಡುವುದೇ? ಅಣ್ಣನಿಗೆ ವಿಷಯ ಏನಾದರೂ ತಿಳಿದ್ರೆ ಖಂಡಿತ ಅನಾಹುತ ತಪ್ಪದು ತಾಯಿ, ತಪ್ಪದು. ಅಕ್ಕ, ಯಾಕಕ್ಕ ನನ್ನ ಬಂಧುಗಳಿಗೆಯಿಂದ ನನಗೆ ಯಾಕಕ್ಕ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾ ಇದೀಯಾ? ತನ್ನ ಮೈದಿನ ಮಗನಂತ ತಿಳ್ಕೊಂಡಿರೋ ನೀನು ಅವನ ಪಾದ ಪೂಜೆ ಮಾಡಿ ಸಂತಾನ ಕೀಳೋಷ್ಟು ಬೆಳೆದು ಬಿಟ್ಟಿದೆಯಲ್ಲ ಅಕ್ಕ. ನೋಡಕ್ಕ, ಎಲ್ಲನೂ ಹೇಳ್ಬಿಡ್ತೇನೆ. ಆದ್ರೆ ನಾನು ಹೇಳೋದು ಕತೆ ಅಲ್ಲ, ನಾಟಕ ಅಲ್ಲ, ಅಪ್ಪಟ ಸತ್ಯ. ನಿಮ್ಮಣ್ಣ ವಿಶ್ರಾಂತ್ ಹಣದ ಆಸೆಗೋಸ್ಕರ
ನಿಮ್ಮ ಮೊದಲನೇ ಅದಕ್ಕೆ ಗೀತನ್ನ ತಾನೇ ತನ್ನ ಕೈಯಾರ ಕೊಲೆ ಮಾಡಿಬಿಟ್ಟ. ಹಣದ ದುರಾಸೆಯಿಂದ ನನ್ನನ್ನ ಮದುವೆ ಮಾಡಿಕೊಂಡ. ಈಗ ಅವನೆಲ್ಲ ದಯವಿಟ್ಟು ನನಗೆ ನನಗೆ ಮಕ್ಕಳ ಬಗ್ಗೆ ಕೊಡು. ನೋಡು ಆರ್ತಿ, ನೀನು ಅದಕ್ಕೆ ಏನ್ ಹೇಳ್ತಿದ್ದೀರ ನೀವು? ನನ್ನ ಅಣ್ಣ ಹಣಕ್ಕಾಗಿ ಗೀತಾಜ್ಞನ ಕೊಂದ್ಬಿಟ್ರ? ಅಷ್ಟೇ ಅಲ್ಲ, ನಿಮ್ಮ ಅಣ್ಣ ಮಾಡಿರೋ ಅನ್ಯಾಯನ ಬಂದೆ ನೋಡು, ನೋಡು. ಅಯ್ಯೋ ಅಯ್ಯೋ ದೇವ್ರೆ, ಯಾಕಪ್ಪ ಯಾಕ ನನ್ನ ಅಕ್ಕನ ತೊಟ್ಟಲಿಗೆ ಬೆಂಕಿ ಇಟ್ಬಿಟ್ಟಿಯಾ? ಅಯ್ಯೋ ಆಂಟಿ, ಏನಿದೆ ಪತ್ರದಲ್ಲಿ? ಅಯ್ಯೋ, ನೀನು ಎಂತ ನತದೃಷ್ಟನಣ್ಣ ನೀನು. ಅಯ್ಯೋ ದುರ್ವಿಧಿಯೇ, ಮಕ್ಕಳೆಂದರೆ ಪ್ರಾಣ ಬಿಡುತ್ತಿದ್ದ ನನ್ನ ನತ್ತಿಗೆ ತೊಟ್ಲನೆ ಕಿತ್ಕೊಂಡ್ಬಿಟ್ಟಿಯಾ? ಅದಕ್ಕೆ ಇದರಲ್ಲಿ ವೈದ್ಯರುಗಳು ತಪ್ಪು ವರದಿ ನೀಡಿದ್ದರೂ ನೀಡಿರಬಹುದು. ನೀವು ದುಡುಕ್ಬೇಡಿ ಅದಕ್ಕೆ. ಇನ್ನ ಮತ್ತೆ ವಿಚಾರಿಸೋಣ ಅದಕ್ಕೆ, ಮತ್ತೆ ವಿಚಾರಿಸೋಣ. ವಿಚಾರಿಸೋದಕ್ಕೆ ಏನು ಉಳಿದಿಲ್ಲ, ಎಲ್ಲ ಮುಗ್ದೋಯ್ತು. ಅರ್ತಿ ನೋಡ, ನಾನು ನಿನ್ಗೆ ಏನೇ ಅಂದಿದ್ರು ಮನ್ಸಲ್ಲಿ ಇಟ್ಕೋಬೇಡ. ನೀನು ನನಗೆ ತಂಗಿ ಇದ್ದಂಗೆ. ದಯವಿಟ್ಟು ನಿನ್ನ ಗಂಡನ ಜೊತೆ ನಾನು ಹಂಚ್ಕೊಂಡು ನನಗೂ ಮಕ್ಕಳು ಭಾಗ್ಯ ಕೊಡು. ಹೊತ್ತಿಗೆ ಎತ್ತಮ್ಮನೆಂದು ತಿಳಿದವನ್ನೇ ಹಂಚಿಕೊಳ್ತೀನಿ ಎಂದು ಹೇಳ ನಿನಗೆ ಮನಸ್ಸಾದ್ರೂ ಹೇಗೆ ಬಂತಮ್ಮ? ಮಾನವ ಸಂಬಂಧಗಳನ್ನು ವಲಸಾಗಿ ಸುಡಲು ಕಾದು ನಿಂತಿರುವ ನೀನು ಹೆಣ್ಣಲ್ಲ, ಆದರದ ಹೆಣ್ಣು. ಅಯ್ಯೋ ಪಾಪಿ, ಎಷ್ಟು ದಿವಸದಿಂದ ಈ ರೀತಿ ಒಚ್ಚಾಗ್ತಿದೆ. ನನಗೆ ಸೌತೆ ಆಗ್ಬೇಕು ಅಂತ. ಈ ಭೂಮಿ ಮೇಲೆ ಭೂಮಿಗೆ ತೂಕದವಾದಷ್ಟು ಗುಣಗಳಿದೆ. ಅದನ್ನ ಹೊರತು ಬಂಜೆ ಅಂತ ಬಾಳು, ಇಲ್ಲ ಅಂದ್ರೆ ವಿಷ ಕೊಡ್ ಸಾಯ್. ಬೈರಿ, ಏನು ಬೈರಿ, ಚೆನ್ನಾಗಿ ಬೈರಿ. ನನಗೇನು ಬೇಜಾರಿಲ್ಲ. ನೋಡು ಅಮ್ಮ, ದಯವಿಟ್ಟು ಈ ವಂಶದ ಕುಡಿ ನಿನ್ನಿಂದ ನೆಚ್ಚಿಗಿರಬೇಕು. ನೀನು ಪಾದ ಹಿಡ್ಕೊಂಡು ಬೇಡ್ಕೋತೀನೋ, ನನಗೆ ಪುತ್ರ ಅಪೇಕ್ಷೆನ ನೀಡೋ. ತಾಯಿ ಮಗನ ಹತ್ತಿರ ಬಂದು ಪುತ್ರ ಭಿಕ್ಷೆ ಬೇಡುವುದೇ? ಅಯ್ಯೋ, ಎಂತ ಮಾತು ಕೇಳಿದೆವು ಈ ಪಾಪಿ ಕಿವಿಗಳು. ಜಾರಿಣಿಯರಿಗೆ ಅಕ್ಕ, ತಂಗಿ, ತಮ್ಮ, ಮಗನ ಭೇದವಿಲ್ಲ ಎಂಬುದನ್ನು ನೀನು ತೋರಿಸ್ಕೊಟ್ಬಿಟ್ಟೆ. ನೀನು ನನ್ನ ಅಣ್ಣನ ಮಡದಿಯಾಗಿ ನನಗೆ ಹೊತ್ತಿಗೆಯಾಗಿ ಬಂದಿಲ್ಲ, ಈ ಮನೆಗೆ ವೇಷಿಯಾಗಿ ಸಂತಾನ ಭಾಗ್ಯ ಸಂಪಾದಿಸಲು ಬಂದಿರುವ ಚಿನ್ನದಕ್ಕಿ, ವಿಷದ ಕೊಕ್ಕಿನ ಹಾಲದಕ್ಕಿ ನೀನು. ನಿನ್ನ ಜನ್ಮಕ್ಕೋಸಿ ಅಲ್ಲ ಕಣೆ. ಈ ವಿಷಯ ಏನಾದ್ರೂ ಭಾವಂಗೆ ಏನಾದ್ರೂ ಸ್ವಲ್ಪ ಗೊತ್ತಾಯ್ತು ಅಂದ್ರೆ ನೀನು ಈ ಮನೇಲಿ ಇರೋದಿಲ್ಲ ಕಣೆ. ನೋಡು, ನೀನು ಕಂಡಸ್ಗೆ ಸೆರಗಾಸೋದು ಒಂದೇ. ಬೀದಿಯಲ್ಲಿ ಅನಿಯರಿಗೆ ಅದನ್ನ ನನ್ನ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಈ ವಿಷಯ ಗೊತ್ತಾದ್ರೆ ನಿನ್ನ ನಮ್ಮ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಹುಷಾರ್. ಅದು ಅಲ್ಲದೆ ಬೀದಿಯಲ್ಲಿ ವೇಷ ಮಾಡಿಕೊಂಡು ಬದುಕಬೇಕಾಗುತ್ತೆ ಜೋಕೆ. ಏನಂದೆ? ಬೀದಿಲಿ ಸಂತಾನ ಅಪೇಕ್ಷೆಗಾಗಿ ಭಿಕ್ಷೆ ಬೇಡ ವೇಷಿ ಆಗ್ತೀನಿ ಅಂದ.
ಅಮರ್ ಗ್ರೇಟ್ ಕಣೋ, ಗ್ರೇಟ್. ನೀನೇ ಸತ್ಯ ಹರಿಶ್ಚಂದ್ರ, ಇವಳು ಚಂದ್ರಮತಿ. ಇವಳ ಗರ್ಭದಲ್ಲಿ ಬೆಳೀತಾ ಇರೋದೇ ಲೋಹಿತಾಶ್ವ. ಹಾಗಂದ್ಮೇಲೆ ಈ ಕಥೆಯಲ್ಲಿ ವಿಶ್ವಾಮಿತ್ರ ನಕ್ಷತ್ರಿಕ ಜನಿಸ್ದಾಗ್ಲೇ ತಾನೆ ಕತೆಗೆ ಒಂಥರ ಕಳೆ ಬರೋದು. ಹತ್ಕಮ್ಮ, ಒಳ್ಳೆಯ ಉದ್ದೇಶದ ಹಿಂದೆ ವಿನಾಶವೂ ಇದೆಯಮ್ಮ. ಈ ಮನೆಯ ಕಾಲಿಟ್ಟ ಗಳಿಗೆಯಿಂದ ತಾಯಿಲ್ಲದ ನನಗೆ ತಾಯಿಯಾಗಿದ್ದೀರಾ. ಈ ನೀತಿಯನ್ನ ಬಿಟ್ಟು ದತ್ತು ಮಕ್ಕಳನ್ನ ಪಡೆದು ಸತಿ ಸುತರೊಡನೆ ಈ ಮನೆಯ ಮಹಾಲಕ್ಷ್ಮಿಯಾಗಿ ನಂದದೀಪ ಬೆಳಗಮ್ಮ, ನಂದದೀಪ ಬೆಳಗು. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಈ ಮನೆ ಗೌರವಕ್ಕಾಗಿ ಬದುಕಕ್ಕ ಮಾವನವರು ಈ ಮನೆ ಗೌರವಕ್ಕಾಗಿ ಪ್ರಾಣನೇ ಕೊಡ್ತಾರೆ. ಆದ್ರೆ ಭಾವಂಗಿ ಹಣದ ಹುಚ್ಚಿರ್ಬೋದು, ಆದ್ರೆ ಮಾನಕ್ಕಾಗಿ ತಲೆ ಬಾಗ್ತಾರೆ. ಇದನ್ನೆಲ್ಲ ಅರ್ಥಕೊಂಡು ನೀನು ಒಳ್ಳೆಳಾಗಿ ಬದುಕಮ್ಮ. ನಿನ್ನ ಕೈ ಮುಗಿದು ಮಾತನ್ನ ಕೇಳು, ನಿನ್ನ ಕಾಲು ಬಿದ್ದು ಕೇಳ್ಕೊತೀನಿ. ಬೇಷ್ ಕಣ, ಬೇಷ್. ಗಂಡ್ಸು ಅಂದ್ರೆ ನೀನೇ ಕಣ. ಅತ್ತಿಗೆಯರ ಸೆರಿಗಿಡ್ಕೊಂಡು ಅವ್ರ ಜೊತೆ ಚೆಲ್ಲಾಟ ಆಡೋದಿಕ್ಕೆ ಅಂತಾನೆ ಮದುವೆನೇ ಆಗದೆ ಮಿಂಡರಾಗೆ ಬದುಕೋದಿಕ್ಕೆ ಕಾಲ ಕಳೆಯೋ ನೂರಾರು ಜನರು ಈ ನಿಯತ್ತಾಗಿದೆಯಲ್ಲ. ಬೇಷ್. ಏನಂದೆ? ಕಳಂಕನ ಒತ್ಕೊಂಡು ಬೀದಿ ಬೀದಿಲಿ ವೇಶ್ಯಾಗಿ ಬಾಳಬೇಕಾಗುತ್ತೆ ಅಂದ್ಯಾ? ಭಾರತಿ, ಕಳಂಕನ ಯಾರು ಓದ್ಕೊಳ್ತಾರೆ ಅನ್ನೋದು ನಾನು ನೋಡೋಣ. ಅಮರ್, ನಾನು ನಿನ್ನನ್ನು ಕೊನೆದಾಗ ಕೇಳ್ಕೊತಾ ಇದ್ದೀನಿ. ಪುತ್ರಾಪೇಕ್ಷೆನ ಯಾರಿಂದ ಬೇಕಾದರೂ ಪಡ್ಕೋಬೋದಾಗಿತ್ತು, ಆದರೆ ಈ ವಂಶದ ಮಾನ ಮರ್ಯಾದೆ ಮನೆತನದ ಗೌರವಕ್ಕೋಸ್ಕರ ನಿನ್ನಲ್ಲೇ ಬೇಡ್ಕೋತಾ ಇದ್ದೀನಿ. ಈ ವಂಶದ ನೀರನ್ನ ಈ ವಂಶದಲ್ಲೇ ಚೆಲ್ಲು. ಸಾಕಮ್ಮ, ಸಾಕು. ಈ ನಿನ್ನ ವಲಸೆ ನುಡಿಗಳನ್ನ ನೀನು ಕೇಳಲಾರೆ. ಇನ್ನೊಂದು ಮಾತಾಡ್ದ ಕತ್ತಿಸಿ ಕೊಂದ್ಬಿಡ್ತೀನಿ. ಆರ್ತಿ, ಆರ್ತಿ, ಮಕ್ಕಳ ಬಯಕೆಯಿಂದ ಸೆರಗು ಜಾರಿಸಿ ನಿಂತಿರುವ ಈ ವೇಶ್ಯೆ ಮನುಷ್ಯತ್ವ ಕಳೆದುಕೊಂಡಿದೆ ಕಣೆ. ನೋಡೆ, ಅಪ್ಪಾಜಿ ಬಂದ ನಂತರ ಮಾತಾಡಿ ನಾವಿಬ್ರು ಎಲ್ಲಾದ್ರೂ ದೂರ ಹೋಗಾದ್ರೆ ಸರಿ, ಆಮ್ಲಿ ಕುಡಿದು ಬತ್ಕೋಣ. ಭಾರತಿ, ನನ್ನನ್ನ ಕಳಂಕಿಣಿ ಆಗ್ತೀಯ? ಬೀದಿ ಬೀದಿಲಿ ಸಂತಾನ ಅಪೇಕ್ಷೆಗಾಗಿ ವೇಶ್ಯೆ ಆಗ್ತೀಯ ಅಂತ ಏನಾ ಇವಾಗ ಮಾತಾಡಿ ಹೋಗ್ತಿದ್ದೀರಲ್ಲ. ಈ ನಾಗಲಕ್ಷ್ಮಿ ಯಾರು ಅಂತ ಹಲೋ ಸಂಭ್ರಮ್, ಅರ್ಜೆಂಟಾಗಿ ನಾನು ಇನ್ನೊಂದು ಮೀಟ್ ಮಾಡಬೇಕು. ಪಾರ್ಕ್ ಹತ್ರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಸಂಭ್ರಮ ಯಾಕೇನು ಬಂದಿಲ್ಲ? ಹಲೋ ಮೇಡಮ್, ಸಾರಿ ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇನ್ನು ಮುಂದೆ ನಮ್ಮಿಬ್ಬರ ನಡುವೆ ಈ ಮೇಡಮ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ. ಅರ್ಥವಾಯ್ತು ಬಿಡಿ, ನಾನು ಇನ್ಮೇಲೆ
ನಿಮ್ಮ ಏಕವಚನದಲ್ಲೇ ಕರೀತೀನಿ. ಸರಿ, ನನ್ನ ಫೋನ್ ಮಾಡಿ ಕರೆಸಿದ್ದು ಏಕೆಂದು ಗೊತ್ತಾಗ್ತಾ ಇಲ್ಲ. ಹಾ, ಕೇಳೋಕೆ ಅಷ್ಟೊಂದು ಹತ್ರ ಬೇಡ, ತಿಳ್ಕೊಳ್ಳೋಣ. ಬಾಯ್ ವಿಶ್ರಾಂತಿ ಎಲ್ಲೋಗಿದ್ದಾನೆ? ವಿಶ್ರಾಂತ್ ವಿಘ್ನೇಶ್ವರರಾಗಿ ಬೆಂಗಳೂರಿಗೆ ಹೋಗಿದ್ದಾರೆ. ಬರೋದು ರಾತ್ರಿ ಆದರೂ ಆಗ್ಬೋದು. ಕಾದು ಕುಳಿತಿರೋ ಹಕ್ಕಿಗೆ ರೇಖೆ ಬಂದು ಹಾರಾಡೋ ಸಮಯ ಹತ್ರ ಬಂದಿದೆ. ನೋಡಿ, ನೀವು ಹೇಳ್ದಾಗೆ ನಾನು ಆ ವಿಶ್ರಾಂತಿಗೆ ಮಕ್ಕಳವಾಗಿ ಆಗೋ ಭಾಗ್ಯನೇ ಇಲ್ಲ ಅನ್ನೋದನ್ನ ತಿಳ್ಕೊಂಡಾಯ್ತು. ನಾವು ನಿನ್ನ ಮನ್ಸಿಗೆ ವಂಚನೆ ಆಗಿರೋ ದೇಶದಿಂದ ನನ್ನ ಮನಸ್ಸು ತುಂಬಾ ನೋವು ಉಂಟಾಗಿದೆ. ತುಂಬಾ ನೋವು ಉಂಟಾಗಿದೆ. ಸ್ವತಂತ್ರ ಪಕ್ಷಿಯಾಗಿ ಇಚ್ಛೆ ಪದಂತೆ ಆಡ್ಬೇಕಾದ ನೀನು ಗೀಜಗನ ಗುಡಲ್ಲಿ ಬಾಳ್ಬೇಕಾಗಿರೋದು ದುರದೃಷ್ಟಕವೇ ಸರಿ. ನಾವು ನಿನ್ನಲ್ಲಿ ಗರಿಗಿದ್ರು ಅದ್ಭುತ ಸೌಂದರ್ಯ, ಯೌವನ ಭರಿತ ಕಾಮನ ಬೆಳಗ ರುಚಿ ನೋಡಲೇಬೇಕಾದ ನಿನ್ನ ಗಂಡ ಧನದಾಯಿಯಾಗಿರೋದು ಕಂಡು ಪರಿತಪಿಸುತ್ತಿರುವೆ. ಹಾ, ಸಾರಿ ನಗು, ಸಾರಿ, ಏನೇನೇ ಹೇಳ್ಬಿಟ್ಟೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಕಾರಣ ಕೇಳೋ ಆತರ ಬೇಡ, ಮುಂದುವರ್ಸು. ಅದರಲ್ಲೇ ವಿಷಯ ವಿಸ್ತಾರವಾಗಿ ಬರುತ್ತೆ, ಉತ್ತರನೂ ಸಿಗುತ್ತೆ. ನಾವು ನಿನ್ನನ್ನು ಮೊದಲು ನೋಡಿದಾಗಿನಿಂದ ನನ್ನ ಹೃದಯದಲ್ಲಿ ಏನೋ ತಳಮಳವಾಗಿ ಮಾತೆ ಬರ್ತೈತಾಯ್ತು. ನಾವು ಮಾತೆ ಬರ್ದಂತಾಯ್ತು. ಆದ್ರೆ ನೀನೇ ಈ ಪ್ರೇಮಿಗಳು ಸೇರುವ ಪಾರ್ಕಿಗೆ ಗುಟ್ಟಾಗಿ ಕರೆದಿರೋ ಕಾರಣಕ್ಕೆ ನನ್ನ ಮನಸ್ಸು ತುಂಬಾ ಸಂತೋಷವಾಗ್ತಿದೆ. ನಾವು ಸರಿಯಾಗಿ ಹೇಳ್ದೆ. ನೋಡು, ಇದುವರೆಗೂ ನಾನು ನನ್ನ ಒಂಟಿತನ ನನಗೆ ಮಕ್ಕಳಾಗಲ್ಲ ಅನ್ನೋ ಭಾಗ್ಯ ಇಲ್ವಲ್ಲ ನಿಂದ ಅಂತ ನರಳ್ತಾ ಇದ್ದೆ. ಹಾಂ, ಆದರೆ ಆ ಆರ್ತಿ ಈಗ ಗರ್ಭಿಣಿಯಾಗಿದ್ದಾಳೆ. ನನಗೆ ಸಿಗದೇ ಇರೋ ಸೌಭಾಗ್ಯ ಅವಳಿಗೂ ಸಿಗಬಾರದು. ಯಾಕೆ ನಾಗಲಕ್ಷ್ಮಿ, ಯಾಕೆ ನಿನ್ನ ಅಂತರದ ಮಾತು ಅರ್ಧಕ್ಕೆ ನಿಂತೋಯ್ತು? ನಾಚಿಕೆಗೋ ಅಥವಾ ಹೇಳು ನಾಗೋ, ಹೇಳು. ಈ ಪ್ರೇಮ ಪೂಜಾರಿ ಮನ ಬಿಚ್ಚಿ ಮಾತಾಡೋ ನಾಗೋ, ಮನ ಬಿಚ್ಚಿ ಮಾತಾಡೋ. ವಿಶ್ರಾಂತಿಯಿಂದ ನನಗಾಗಿರೋ ಅನ್ಯಾಯನ ನೀನು ಸರಿಪಡಿಸ್ಬೇಕು. ಸದಾ ನೀನು ನನ್ನ ಜೊತೆಯಾಗಿದ್ದು ನನ್ನ ಆಸೆ ಆಕಾಂಕ್ಷೆಗಳನ್ನ ನೀನು ಪೂರೈಸಬೇಕು. ವರದಕ್ಷಿಣೆ ನೋಡಿ, ಹಣ 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 ಅಂತ ಬಡ್ಕೊಂಡು ವರದಕ್ಷಿಣೆ ಆಸೆಗೋಸ್ಕರ ವಿಶ್ರಾಂತಿ ನನ್ನ ಬದುಕನ್ನೇ ಚೂರು ಚೂರು ಮಾಡಿಬಿಟ್ಟ. ನನ್ನ ಕನಸನ್ನ ನುಚ್ಚು ನೂರು ಮಾಡಿದ್ದಾನೆ. ಆದ್ರೆ ಅವನಿಗೆ ಅಲ್ಲಿ ಕನ ಚುಕ್ತಿ ಮಾಡಲೇಬೇಕು. ನಾನು ನನ್ನ ಆಸೆನ ಪೂರೈಸ್ಕೊಳ್ಳೇಬೇಕು. ಈ ನಾಗಲಕ್ಷ್ಮಿ ಚಂಡಿ ಅನ್ನೋದನ್ನ ಅವನಿಗೆ ಅರ್ಥ ಮಾಡಿಸ್ತೀನಿ. ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ ಅಲ್ವಾ? ಅರ್ಥವಾಯ್ತು ಮನಮೋಹಕ ಚೆಲುವೆ ನಾಗಲಕ್ಷ್ಮಿ, ಅರ್ಥವಾಯ್ತು. ನೀನಾದೆ ನನ್ನ ಈ ಲಕ್ಷ್ಮಿ ಅಂದ್ಮೇಲೆ ನೀನ್ ಆರಿಸೋ ತುಪ್ಪ ಗುಂಡಿನ ಜ್ವಾಲೆ ಗುರಿ ಸೇರುವಂತೆ ನಾ ಕಾಯುವೆ. ನಿನ್ನ ಇಚ್ಛೆ ಅಂತೆ ಆಗ್ಲಿ ನಾಗೋ, ನಿನ್ನ ಇಚ್ಛೆ ಅಂತೆ ಆಗ್ಲಿ. ಬೇಟೆ ಹಿಂದಿನಿಂದ ಪ್ರಾರಂಭವಾದ್ರೆ ಮದನ ಪುಷ್ಪಾರಿಸಿ ಬರುವ ದುಂಬಿ ನಾನು ಆಗ್ತೀನಿ. ಐ ಲವ್ ಯು ನಗು, ಐ ಲವ್ ಯು.